ಸ್ನೇಹಿತರೆ, ಇನ್ಶಾಟಲ್ಲಿ ಒಂದು ಹೊಸ ಫೀಚರ್ ಆ್ಯಡ್ ಆಗಿದೆ. ಅದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಈ ಫೀಚರ್ ಆಗಿದೆ. ಇದನ್ನು ನೀವು ಬಳಸ್ಕೊಂಡು ಈಸಿಯಾಗಿ ಒಂದು ಒಳ್ಳೆ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಸೊ ಬನ್ನಿ ಆ ಫೀಚರ್ ಏನು ಅಂತ ನೋಡೋಣ. ಸೊ ಫಸ್ಟ್ ನಾವು ಇನ್ಶಾಟ್ ಓಪನ್ ಮಾಡೋಣ. ಇನ್ಶಾಟ್ ಓಪನ್ ಮಾಡಿದ ಮೇಲೆ ವಿಡಿಯೋ ಸೆಕ್ಷನ್ನಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ನ್ಯೂ ಪ್ರಾಜೆಕ್ಟ್ ಮೇಲೆ ನಾನು ಕ್ಲಿಕ್ ಮಾಡಿ ಯಾವುದಾದ್ರೂ ಇಮೇಜಸ್ ನಾವು ಆಲ್ರೆಡಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಂಡಿದ್ರೆ ಅದನ್ನು ಓಪನ್ ಮಾಡಿ. ನಾನೊಂದು ಇಮೇಜಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಒಂದು ಇಮೇಜ್ ಇಂಪೋರ್ಟ್ ಮಾಡಿದೆ. ಅದಾದಮೇಲೆ ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 16:9 ಅಂತ ಇದೆ ಯೂಟ್ಯೂಬ್ ರೇಷೋ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಈ ರೀತಿ ಸೆಲೆಕ್ಟ್ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಏನು ಟೈಮ್ಲೈನಲ್ಲಿ ನಾವು ಇಮೇಜ್ ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಮಾಡಿದ್ದೀವಿ ಅದನ್ನು ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿ ದೊಡ್ಡದು ಮಾಡ್ಕೊಳ್ತೀನಿ. ಟೈಮ್ಲೈನಲ್ಲಿ ಒಂದು ಸ್ವಲ್ಪ ನಾನು ಇದನ್ನು ದೊಡ್ಡದು ಮಾಡ್ಕೊಳ್ತೀನಿ. ಅದಾದಮೇಲೆ ಫಸ್ಟಲ್ಲಿ ಬಂದು ಇಲ್ಲಿ ಆಡಿಯೋ ಅಂತ ಇದೆ. ಇದೇ ಒಂದು ಹೊಸ ಫೀಚರ್ ಆ್ಯಡ್ ಆಗಿರೋದು. ಆಡಿಯೋ ಅಂತ ಇದೆ, ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಈ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾವು ಏನೋ ಒಂದು ಸ್ಟೋರಿ ಮಾಡಿದ್ದೀವಿ, ಆ ಸ್ಟೋರಿಗೆ ವಾಯ್ಸ್ ಓವರ್ ಮಾಡೋದಿರುತ್ತೆ. ಸೊ ವಾಯ್ಸ್ ಓವರ್ ಮಾಡಬೇಕಾದ್ರೆ ಏನಾದರೂ ಸ್ಕ್ರಿಪ್ಟ್ ಇರುತ್ತೆ, ಅದನ್ನು ಓದ್ಕೊಂಡು ವಾಯ್ಸ್ ಓವರ್ ಮಾಡೋದಿರುತ್ತೆ. ಸೊ ಡೈರೆಕ್ಟಾಗಿ ನಾವು ಇಲ್ಲಿ ಇನ್ಶಾಟಲ್ಲಿ ಮಾಡೋಕ್ಕಾಗಲ್ಲ. ನಾವು ಬೇರೆ ಆ್ಯಪ್ ಎಲ್ಲ ಓಪನ್ ಮಾಡಿಕೊಂಡು ಆಡಿಯೋ ರೆಕಾರ್ಡ್ ಮಾಡಿ ತಂದು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈಗ ಒಂದು ಹೊಸ ಫೀಚರ್ ಬಂದಿದೆ. ಸೊ ಇಲ್ಲಿ ಅದೇ ಫೀಚರ್ ಬಗ್ಗೆ ನಾನು ಹೇಳ್ತಿದ್ದೀನಿ. ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವುದೋ ಒಂದು ಸ್ಟೋರಿ ಮಾಡಿದ್ದೀರಾ ಅಂದರೆ ಈ ರೀತಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಆಫ್ ಅಂತ ಬಟನ್ ತೋರಿಸ್ತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ನಿಮಗೂ ಪಾಪಪ್ ಓಪನ್ ಆಗಿ ಕಾಣುತ್ತೆ. ಇಲ್ಲಿ ಎಂಟರ್ ಆರ್ ಪೇಸ್ಟ್ ಟೆಕ್ಸ್ಟ್ ಟು ಯೂಸ್ ದ ಟೆಲಿಪ್ರಾಂಪ್ಟರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲೇನು ಮಾಡಿ, ನೀವೊಂದು ಸ್ಕ್ರಿಪ್ಟ್ ಬರೆದಿರ್ತೀರ, ಆ ಸ್ಕ್ರಿಪ್ಟನ್ನು ಓದ್ಕೊಂಡು ಮಾಡೋದಿದ್ರೆ ಈಸಿ ಇರುತ್ತೆ. ಸೊ ಅದಕ್ಕಾಗಿ ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ, ಇಲ್ಲಿ ನೋಡ್ಬೋದು ಸ್ಕ್ರಿಪ್ಟ್ ಇದೆ. ಇದನ್ನು ನಾನು ಕಾಪಿ ಮಾಡ್ತೀನಿ. ಈ ಸ್ಕ್ರಿಪ್ಟ್ ನಾನು ಓದ್ಕೊಂಡು ಸರಿಯಾಗಿ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿದೆ, ಅದನ್ನು ನಾನು ಇಲ್ಲಿ ಮಾಡ್ತೀನಿ. ಸೊ ಇಲ್ಲಿ ನಾನು ಅದನ್ನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಅದು ಬಂತು ಸ್ಕ್ರಿಪ್ಟ್. ಈಗ ರೆಕಾರ್ಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಕ್ಲಿಕ್ ಮಾಡಿಕೊಂಡು ಮೇಲೆ ಸ್ಕ್ರಿಪ್ಟ್ ಓಡ್ತಾ ಇದೆ ನೋಡಿ. ನೀವು ನಟ ಪ್ರಭಾಸ್ ಅವರ ರಾಜಾ ಸಾಬ್ ಸಿನಿಮಾ ದೊಡ್ಡ ನಷ್ಟ ಅನುಭವಿಸಿದ ಬಳಿಕ ಮುಂದಿನ ಸ್ಪಿರಿಟ್ ಚಿತ್ರದ ಬಜೆಟ್ ಉಳಿಸಲು ಹೊಸ ತಂತ್ರ ರೂಪಿಸಲಾಗಿದೆ. ಪ್ರಭಾಸ್ ಮತ್ತು ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ 95 ದಿನಗಳಲ್ಲಿ ಚಿತ್ರೀಕರಣ ಪೂರ್ಣಗೊಳಿಸುವ ಯೋಜನೆ ಹಾಕ್ಕೊಂಡಿದ್ದಾರೆ. ಇದರಿಂದ ನಿರ್ಮಾಪಕರಿಗೆ ದೊಡ್ಡ ನಷ್ಟ ತಪ್ಪಲಿದೆ ಮತ್ತು ನಿಗದಿತ 2027 ಮಾರ್ಚ್ 5ರಂದೇ ಸಿನಿಮಾ ಬಿಡುಗಡೆ ಆಗಲಿದೆ ಅಂತ ಇಲ್ಲಿ ನಾನು ಸ್ಕ್ರಿಪ್ಟ್ ಓದಿದೆ. ಅದಾದಮೇಲೆ ನಾನಿಲ್ಲಿ ಸ್ಟಾಪ್ ಮಾಡ್ತೀನಿ. ಓಕೆ, ಇನ್ನು ಈ ಸ್ಕ್ರಿಪ್ಟ್ ಇದೆ ನೋಡಿ ಸ್ನೇಹಿತರೆ, ಇದು ತುಂಬ ಸ್ಲೋ ಇತ್ತು ಅಂದರೆ ನೀವು ಒಂದು ಸ್ವಲ್ಪ ಫಾಸ್ಟು ಮಾಡ್ಬೋದು. ಇಲ್ಲಿ ಸೆಟ್ಟಿಂಗ್ ಬಟನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಷ್ಟು ಫಾಸ್ಟಾಗಿ ಓಡಬೇಕು ಆ ರೀತಿ ಇಲ್ಲಿ ನೀವು ಓದೋ ರೀತಿಯಲ್ಲಿ ಅದನ್ನು ಫಾಸ್ಟ್ ಸ್ಲೋ ಮಾಡ್ಕೋಬೋದು. ಇಲ್ಲಿ ಸ್ಕ್ರೋಲ್ ಸ್ಪೀಡ್ ಅಂತ ಇದೆ ನೋಡಿ, ಇಲ್ಲಿ 1 2 3 ಈ ರೀತಿ. ಸೊ ಇಲ್ಲಿ ಇದೆ. ಆಮೇಲೆ ಟೆಕ್ಸ್ಟ್ ಬೇಕು ಅಂದರೆ ಸ್ವಲ್ಪ ದೊಡ್ಡದು ಚಿಕ್ಕದು ನೀವು ಮಾಡ್ಕೋಬೋದು ಈ ರೀತಿ. ಇಲ್ಲಿ ಟಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಟೆಕ್ಸ್ಟನ್ನು ಬೋಲ್ಡ್ ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು. ಆಮೇಲೆ ಸ್ಪೀಡ್ ಕೂಡ ಮಾಡ್ಕೋಬೋದು. ಸ್ಪೀಡ್ ಬೇಕು ಅಂದರೆ ಸ್ಲೋ ಮಾಡ್ಕೊಳ್ಳಿ, ಫಾಸ್ಟ್ ಬೇಕು ಅಂದರೆ ಫಾಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಓಕೆ ಮಾಡಿ. ಈಗ ನಾವು ರೆಕಾರ್ಡ್ ಮಾಡಿರೋ ಆಡಿಯೋ ಬಂದಿದೆ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇಷ್ಟೇ ರೆಕಾರ್ಡ್ ಆಗಿದೆ. ಆಮೇಲೆ ಇಷ್ಟು ದೊಡ್ಡದು ಏನು ಇಲ್ಲಿ ಇಮೇಜ್ ಇದೆ, ಇದನ್ನು ನಾವು ಕಟ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಿ ಇದನ್ನು ಡಿಲೀಟ್ ಮಾಡಿಬಿಡೋಣ. ಮುಂದಿನ ಪಾರ್ಟ್ ನಮ್ಗೆ ಬೇಕಾಗಿಲ್ಲ, ಇಷ್ಟೇ ನಂಗೆ ಸಾಕಾಗಿದೆ. ನಾನಿಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ಏನು ಇಲ್ಲಿ ಬರುತ್ತೆ ಅಂತ. ಇಲ್ಲಿ ನೋಡಿ, ನಟ ಪ್ರಭಾಸ್ ಅವರ ರಾಜಾ ಸಾಬ್ ಸಿನಿಮಾ ದೊಡ್ಡ ನಷ್ಟ ಅನುಭವಿಸಿದ ಬಳಿಕ ಮುಂದಿನ ಸ್ಪಿರಿಟ್ ಚಿತ್ರದ ಬಜೆಟ್ ಉಳಿಸಲು ಹೊಸ ತಂತ್ರ ರೂಪಿಸಲಾಗಿದೆ. ಸೊ ನಾವು ಓದಿರುವಂಥ ಸ್ಕ್ರಿಪ್ಟ್ ಈಗ ಇದರಲ್ಲಿ ರೆಕಾರ್ಡ್ ಆಗಿದೆ. ಹೀಗೆ ನೀವು ನಿಮ್ಮ ಸ್ಕ್ರಿಪ್ಟನ್ನು ನೀವು ಬರೆದುಬಿಟ್ಟು ಸ್ಕ್ರಿಪ್ಟ್ ಬೇರೆ ಕಡೆ ವಾಯ್ಸ್ ಓವರ್ ಮಾಡಿ ಅದನ್ನು ಮ್ಯಾಚ್ ಮಾಡಿ ಈ ರೀತಿ ಏನೂ ಮಾಡೋದಿಲ್ಲ. ನೀವು ಇರೋ ಸ್ಕ್ರಿಪ್ಟನ್ನು ಇಲ್ಲಿ ತಂದು ಹಾಕಿ ಅದನ್ನು ಹಾಗೆ ಓದ್ಬಿಟ್ಟು ವಾಯ್ಸ್ ಓವರ್ ಮಾಡಿ ನೀವು ಡೈರೆಕ್ಟ್ ವಿಡಿಯೋನ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಮಾಡಿದ ಮೇಲೆ ಇಲ್ಲಿ ಇನ್ಶಾಟಲ್ಲಿ ಒಂದು ವಾಟರ್ ಮಾರ್ಕ್ ಕಾಣುತ್ತೆ. ಈ ವಾಟರ್ ಮಾರ್ಕ್ ರಿಮೂವ್ ಮಾಡೋದಕ್ಕೆ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೀ ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ಒಂದು ಆ್ಯಡ್ ಬರುತ್ತೆ ಸ್ನೇಹಿತರೆ, ಆ ಆ್ಯಡ್ ನೋಡಿದರೆ
ಈ ವಾಟರ್ ಮಾರ್ಕ್ ಹೋಗ್ಬಿಡತ್ತೆ. यूएस में इन्वेस्टर्स हैं यहाँ पर आप ಸೊ ಆ್ಯಡ್ ನೋಡಿದ ತಕ್ಷಣ ಇಲ್ಲಿ ವಾಟರ್ ಮಾರ್ಕ್ ಏನಿದೆ, ಇನ್ಶಾರ್ಟ್ ಅನ್ನೋ ವಾಟರ್ ಮಾರ್ಕ್ ಏನು ಬರುತ್ತೆ ಅದು ರಿಮೂವ್ ಆಗುತ್ತೆ. ಅದಾದಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಕ್ಸ್ಪೋರ್ಟ್ ಮಾಡಿದರೆ ವಿಡಿಯೋ ರೆಂಡರ್ ಆಗಿ ನಿಮ್ಮ ಇದರಲ್ಲಿ ಬಂದುಬಿಡುತ್ತೆ ಗ್ಯಾಲರಿಯಲ್ಲಿ. ಸೊ ಈ ರೀತಿ ಈಸಿಯಾಗಿ ಸ್ಕ್ರಿಪ್ಟ್ ಓದ್ಕೊಂಡು ಒಂದು ವಿಡಿಯೋ ರೆಡಿ ಮಾಡ್ಬೋದು. ತುಂಬ ಒಳ್ಳೆ ಫೀಚರ್ ಈಗ ಆ್ಯಡ್ ಆಗಿದೆ. ನೀವು ನಿಮ್ಮ ಇನ್ಶಾರ್ಟ್ ನೀವೇನಾದರೂ ಯೂಸ್ ಮಾಡ್ತಿದ್ರೆ ನಿಮ್ಮ ಇನ್ಶಾರ್ಟಲ್ಲಿ ಆ್ಯಡ್ ಆಗಿದೆಯೋ ಇಲ್ಲೋ ಅನ್ನೋದು ಒಂದ್ಸರಿ ನೋಡಿ ಚೆಕ್ ಮಾಡಿಕೊಂಡು ಕಮೆಂಟ್ನಲ್ಲಿ ಹೇಳಿ ಆಗಿದೆಯೋ ಇಲ್ಲೋ ಅನ್ನೋದನ್ನು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಧನ್ಯವಾದ.